ಶಿಫ್ಟ್ಗಳಲ್ಲಿ ಕೆಲಸ ಮಾಡಬೇಕಾದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಸಾಧಾರಣವಾಗುತ್ತಿದೆ. ಕೇವಲ ರಾತ್ರಿ ಸಮಯದಲ್ಲಷ್ಟೇ ಅಲ್ಲ, 9 ರಿಂದ 5 ಸಮಯದಲ್ಲಿ ಮಾಡುವ ಕೆಲಸಕ್ಕೆ ಭಿನ್ನವಾಗಿ ಹಲವು ರೀತಿಯ ಶಿಫ್ಟ್ಗಳು ಇರ್ತವೆ. ಮುಂಜಾನೆಯೇ ಕ್ಲೀನಿಂಗ್ ಕೆಲಸಗಳು, ಅಂಗಡಿಗಳು, ಟ್ಯಾಕ್ಸಿ ಓಡಿಸೋದು, ಆರೋಗ್ಯ ಕ್ಷೇತ್ರ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ವಿವಿಧ ಸಮಯದಲ್ಲಿ ವಿವಿಧ ಶಿಫ್ಟ್ಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ. ಹೀಗೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅನೇಕ ಮಂದಿಗೆ ಅನೇಕ ಕಾರಣಗಳೂ ಇರುತ್ತೆ. ಉದ್ಯೋಗ ಸಿಗತ್ತೆ ಅನ್ನೋ ಕಾರಣಕ್ಕೆ ಅನಿವಾರ್ಯವಾಗಿ ಕೆಲವರು ಶಿಫ್ಟ್ನಲ್ಲಿ ಕೆಲಸ ಮಾಡೋದಕ್ಕೆ ಒಪ್ಕೋತಾರೆ. ಇನ್ನು ಕೆಲವರು ಮಕ್ಕಳ ಜವಾಬ್ದಾರಿ, ಮನೆಯ ಕೆಲಸ ಮುಗಿಸಿದ ನಂತರ ಕೆಲಸಕ್ಕೆ ಹೋಗೋದನ್ನ ಆಯ್ಕೆ ಮಾಡ್ಕೋತಾರೆ. ಶಿಫ್ಟ್ನಲ್ಲಿ ಕೆಲಸ ಮಾಡೋದ್ರಿಂದ ಎದುರಾಗೋ ತೊಂದರೆಗಳು ಏನು? ಶಿಫ್ಟ್ನಲ್ಲಿ ಕೆಲಸ ಮಾಡುವವರಲ್ಲಿ ತೂಕ ಹೆಚ್ಚಾಗೋದು, ರಕ್ತದೊತ್ತಡ, ಶುಗರ್, ಹೃದ್ರೋಗ, ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅಂತ ಸಂಶೋಧನೆಗಳಿಂದ ಬಯಲಾಗಿದೆ. ಅಂದಹಾಗೆ ನಾವು ರಾತ್ರಿ ವೇಳೆಯಲ್ಲೇ ನಿದ್ರೆ ಮಾಡ್ತೀವಿ, ಅದು ನೈಸರ್ಗಿಕ ಕ್ರಿಯೆ ಕೂಡ ಹೌದು. ಆದ್ರೆ ಈ ಸಮಯದಲ್ಲಿ ನಾವು ಎಚ್ಚರಿದ್ದು ಕೆಲಸ ಮಾಡೋದು, ಹಗಲಿನಲ್ಲಿ ನಿದ್ದೆ ಮಾಡಿದ್ರೆ ಆರೋಗ್ಯದಲ್ಲಿ ಏರ್ಪೇರಾಗತ್ತೆ. ಅನೇಕ ಅನಾರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗೋ ಅಪಾಯ ಇರುತ್ತೆ. ನಮ್ಮ ಶರೀರದಲ್ಲಿರುವ ಬ್ಯಾಕ್ಟೀರಿಯಾಗಳಿಗೂ ಕೂಡ ಒಂದು ಲಯ ಇರುತ್ತೆ. ನಮ್ಮ ಶಿಫ್ಟ್ ಕೆಲಸಗಳ ಕಾರಣದಿಂದಾಗಿ ಬ್ಯಾಕ್ಟೀರಿಯಾಗಳ ಬದುಕಿನ ವಿಧಾನದಲ್ಲೂ ಬದಲಾವಣೆ ಆಗತ್ತೆ. ಇದರಿಂದ ಆರೋಗ್ಯದ ಸಮಸ್ಯೆಗಳು ಶುರುವಾಗತ್ತೆ. ಈ ಸಮಸ್ಯೆಗೆ ಪರಿಹಾರ ಏನು? ಇಂದಿನ ಆಧುನಿಕ ಯುಗದಲ್ಲಿ ನಮಗಿಷ್ಟವಾದ ಶಿಫ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕಂಪನಿ ಹೇಳಿದ ಶಿಫ್ಟ್ಗಳಲ್ಲಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಈ ಶಿಫ್ಟ್ಗಳ ಕಾರಣದಿಂದಾಗಿ ನಮ್ಮ ಆರೋಗ್ಯ ಹದಗೆಡದಂತೆ ನೋಡಿಕೊಳ್ಳಲು ನಾವು ಮಾಡಬೇಕಾದ ಕೆಲ ಕೆಲಸಗಳಿವೆ. ಅವುಗಳಲ್ಲಿ ಕೆಲವನ್ನ ಇಲ್ಲಿ ವಿವರಿಸ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಹೊಂದುವ ವಿಧಾನವನ್ನ ಆಯ್ಕೆ ಮಾಡ್ಕೋಬಹುದು. ಇದರ ಪ್ರಮುಖ ಗುರಿ ಏನು ಅಂದ್ರೆ ನಮ್ಮ ಜೈವಿಕ ಗಡಿಯಾರವನ್ನ ಜಾಗೃತೆಯಾಗಿ ಮ್ಯಾನೇಜ್ ಮಾಡೋದೇ ಆಗಿದೆ. ಆಹಾರ. ನೈಟ್ ಶಿಫ್ಟ್ ಮಾಡೋರು ಮಾಮೂಲಿ ಸಮಯದಲ್ಲಿ ತಿನ್ನುವ ಆಹಾರವನ್ನ ಅದೇ ಸಮಯಕ್ಕೆ ತಿನ್ನೋದ್ರಿಂದ ಪ್ರಯೋಜನವಿರುತ್ತೆ ಅಂತ ಹೇಳ್ತಾರೆ. ಹಗಲು ಸಾಮಾನ್ಯ ದಿನಗಳ ರೀತಿಯಲ್ಲೇ ತಿನ್ನೋದು, ರಾತ್ರಿ ವೇಳೆಯಲ್ಲಿ ಆಹಾರವನ್ನ ಕಡಿಮೆ ತಿನ್ನೋದು ಒಳ್ಳೆಯದು. ರಾತ್ರಿ ವೇಳೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಕಾರಣ ಕೂಡ ಇದೆ. ರಕ್ತದಲ್ಲಿ ಗ್ಲೂಕೋಸ್, ಫ್ಯಾಟ್ ಲೆವೆಲ್ ಸಾಯಂಕಾಲ ಹಾಗೂ ರಾತ್ರಿ ಸಮಯದಲ್ಲಿ ಹೆಚ್ಚಾಗುತ್ತೆ. ಆ ಸಮಯದಲ್ಲಿ ನಾವು ಕೊಬ್ಬಿನಾಂಶ ಇರೋ ಪದಾರ್ಥಗಳನ್ನ ಸೇವಿಸೋದ್ರಿಂದ ರಕ್ತದಲ್ಲಿ ಅವುಗಳ ಲೆವೆಲ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ರಾತ್ರಿ ಸಮಯದಲ್ಲಿ ಹೆಚ್ಚಿನ ಫ್ಯಾಟ್ ಇರುವ ಆಹಾರವನ್ನ ಸೇವಿಸದೇ ಇರೋದು ಒಳ್ಳೆಯದು. ಅದಕ್ಕೆ ಬದಲಾಗಿ ತರಕಾರಿಗಳು, ಪ್ರೋಟೀನ್ ಇರೋ ಧಾನ್ಯಗಳು, ಹಣ್ಣುಗಳನ್ನ ಸೇವಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ಬೆಳಗ್ಗೆ ಹಾಗೂ ಸಾಯಂಕಾಲದ ಸಮಯದಲ್ಲಿ ಲಘು ಆಹಾರ ಅಥವಾ ಸಲಾಡ್ಗಳನ್ನ ಸೇವಿಸೋದು ಉತ್ತಮ. ವ್ಯಾಯಾಮದಿಂದ ದೇಹದಲ್ಲಿ ಚುರುಕುತನ ಹೆಚ್ಚಾಗತ್ತೆ. ಜಾಗಿಂಗ್ ಮಾಡಬೇಕು ಅಂದ್ಕೊಂಡ್ರೆ ಶಿಫ್ಟ್ಗೆ ಹೋಗೋ ಮುಂಚೆ ಮಾಡಿ. ಆದ್ರೆ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬಂದು ನಿದ್ದೆ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿದ್ರೆ. ರಾತ್ರಿ ವೇಳೆ ಕೆಲಸ ಮಾಡುವವರಿಗೆ ನಿದ್ರೆ ತುಂಬಾನೇ ಮುಖ್ಯ ಆಗುತ್ತೆ. ಅಂದ್ರೆ ಹಗಲು ಹೊತ್ತು ನಿದ್ದೆ ಮಾಡೋದಕ್ಕೆ ಸರಿಯಾದ ವಾತಾವರಣ ಸೃಷ್ಟಿಸಿಕೊಳ್ಬೇಕಾದ ಅವಶ್ಯಕತೆ ಇರುತ್ತೆ. ಹಗಲು ಹೊತ್ತಿನಲ್ಲಿ ನೀವು ನಿದ್ದೆ ಮಾಡೋ ಜಾಗ ಕತ್ತಲಿನಿಂದ ಕೂಡಿರಬೇಕು, ನಿಪುಣರು ಹೇಳ್ತಾರೆ. ಇದಕ್ಕೆ ಬ್ಲ್ಯಾಕ್ ಔಟ್ ಬ್ಲೈಂಡ್ಗಳು, ದಪ್ಪನೆಯ ಕರ್ಟನ್ಗಳು ತುಂಬಾನೇ ಸಹಾಯಕವಾಗುತ್ತೆ. ಇಲ್ಲದೇ ಇದ್ರೆ ಐ ಮಾಸ್ಕ್ ಕೂಡ ಬಳಸಬಹುದು. ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ನೀಲಿ ಬಣ್ಣ, ಸಾಯಂಕಾಲದ ಸೂರ್ಯನ ಕಿರಣಗಳಲ್ಲಿ ಕೆಂಪು ಬಣ್ಣ ಇರುತ್ತೆ. ನೀಲಿ ಬಣ್ಣ ಎಚ್ಚರದಿಂದ ಇರೋದಕ್ಕೆ, ಕಿತ್ತಳೆ ಬಣ್ಣದ ಬೆಳಕು ನಿದ್ದೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬೆಳಗಿನ ಜಾವ ಶಿಫ್ಟ್ ಮುಗಿಸ್ಕೊಂಡು ಬರುವಾಗ ಸೂರ್ಯನ ಕಿರಣಗಳು ಸೋಕದಂತೆ ನೋಡ್ಕೋಬೇಕು. ನೀಲಿ ಬಣ್ಣ ನಿರೋಧಕ ಸ್ಪೆಷಲ್ ಸನ್ ಗ್ಲಾಸ್ಗಳನ್ನ ಬಳಸೋದು ಉತ್ತಮ. ಕೆಫಿನ್ ಪ್ರಭಾವ ಕಡಿಮೆ ಆಗೋದಕ್ಕೆ ಹಲವು ಗಂಟೆಗಳು ಬೇಕು. ಆದ್ರೆ ಈ ಸಮಯದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ. ಶಿಫ್ಟ್ನಲ್ಲಿ ಕೆಲಸ ಮಾಡುವವರು ಶಿಫ್ಟ್ ಮುಗಿಯೋ ವೇಳೆಯಲ್ಲಿ ಕೆಫಿನ್ ಇರುವ ಪಾನೀಯಗಳನ್ನ ಸೇವಿಸದೇ ಇರೋದು ಉತ್ತಮ. ವರ್ಕಿಂಗ್ ಅವರ್ಸ್. ಅವಕಾಶವಿದ್ದಷ್ಟು ಒಂದೇ ಶಿಫ್ಟ್ನಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಒಂದೇ ಶಿಫ್ಟ್ನಲ್ಲಿ ಕೆಲಸ ಮಾಡೋದ್ರಿಂದ ಆರೋಗ್ಯದ ಮೇಲಾಗೋ ಪರಿಣಾಮಗಳು ತುಂಬಾನೇ ಕಡಿಮೆ ಆಗ್ತವೆ.